New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ಓದುತ್ತೇನೆ. ಹಾಗೆಯೇ ಎಲ್ಲ ವಿಷಯಗಳಲ್ಲಿಯೂ ಜಿತೇಂದ್ರಿಯರಾಗಿರಬೇಕೆಂದು ನೀನು ಯವನಸ್ಥರನ್ನು ಎಚ್ಚರಿಸು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥವೂ ಗೌರವವೂ ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಸ್ಥ ಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನೂ ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು ಎಂಬುದೇ. Verse 6 he says, likewise urge the younger men to be self-controlled. ಯವನಸ್ಥರನ್ನು ಎಚ್ಚರಿಸುವಿಕೆ, exhortation to younger men. ತೀತನಿಗೆ ಬರೆಯುವಾಗ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ತೀತನಿಗೆ ವೈಯಕ್ತಿಕ ಉತ್ತೇಜನವನ್ನು ಕೊಟ್ಟ ಪೌಲನು ಏನೆಂದರೆ, ನೀನಾದರೋ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶಿಸು. ಒಂದು ಉತ್ತೇಜನ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನೀನು ಉಪದೇಶಿಸು ಎಂಬುದಾಗಿ ಹೇಳಿದ. As Paul began chapter 2 of Timothy, he exhorts him, encourages him to teach only sound doctrine. But as for you, Timothy, teach what accords sound doctrine. ಪ್ರಥಮತಃ ಯಾರಿಗೆ? ಸ್ವಸ್ಥ ಬೋಧನೆ ಹಿರಿಯ ಗಂಡಸರಿಗೆ, 2ನೇದಾಗಿ ವೃದ್ಧ ಸ್ತ್ರೀಯರಿಗೆ, 3ನೇದಾಗಿ ಯವನಸ್ಥ ಸ್ತ್ರೀಯರಿಗೆ ಉತ್ತಮ ಬೋಧನೆಗಳಾದವು. ಫಸ್ಟ್ ಪಾಲ್ ಬಿಗ್ಯಾನ್ ಟು ಕಮ್ಯುನಿಕೇಟ್ ಸೌಂಡ್ ಡಾಕ್ಟ್ರಿನ್ ಥ್ರೂ ಟೈಟಸ್ ಟು elderly men, next elderly women, elderly men, elderly women and younger women. ಈಗ 6-8ರಲ್ಲಿ ಯವನಸ್ಥರಿಗೆ ಉತ್ತೇಜನದ ಬೋಧನೆಗಳು. Now in verses 6 to 8 he talks to young people, he encourages them. ಮೊದಲನೇದು ಏನಾಗಿರಬೇಕು ಅವರು? 6ನೇ ವಚನ, ಹಾಗೆಯೇ ಅಂದರೆ ಹಿಂದೆ ಹೇಳಿದ ಪ್ರಕಾರವೇ 5 ವಚನಗಳಲ್ಲಿ, ಹಾಗೆಯೇ ಎಲ್ಲ ವಿಷಯಗಳಲ್ಲೂ ಜಿತೇಂದ್ರಿಯರಾಗಿರಬೇಕೆಂದು ಯವನಸ್ಥರಿಗೆ ಬೋಧಿಸಬೇಕು. ಜಿತೇಂದ್ರಿಯರಂದರೆ ಸೆಲ್ಫ್ ಕಂಟ್ರೋಲ್. ಎಚ್ಚರಿಕೆ ಏನಂದರೆ, ಯವನಸ್ಥರಿಗೆ ನಿಯಂತ್ರಣ ಅಥವಾ ಸ್ವಯಂ ಹತೋಟಿ, ಹಿಡಿತ ಇರಬೇಕು ಎಂಬುದಾಗಿ. Self-control was the first thing that he talks about. Likewise, in other words, what he has been talking about, likewise, urge the younger men to be self-controlled. The first admonition for young people is to be self-controlled. What is self-control? To learn to be restrained and be able to practice avoidance in the choices, what to choose and what not to choose. Have discretion, that is self-control. ಹೀಗೆ ಈ ಹಿಡಿತ, ನಿಯಂತ್ರಣ, ಹತೋಟಿ ಎಲ್ಲಕ್ಕೂ ನಾವೇ ಒಡೆಯರೆಂಬುದಾಗಿ ಹೇಳಿಕೊಂಡಿರೋರಿಗೆ ಹೇಗೆ ಬರ್ತದೆ? ನಾವೇನು ಹೇಳ್ತೇವೆ? ನನ್ನ ಬಾಳಿಗೆ ನಾನೇ ಯಜಮಾನ, ಎಲ್ಲವೂ ನನ್ನ
ಹತೋಟಿಯಲ್ಲಿದೆ. How does this control come, particularly to young people? Because we say, I am the Lord of my life. I am the master of my life. I control my life. I have everything under my control. ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಈಗ ನಾವು ಹೇಳಬಹುದು ಹೇಗೆಂದರೆ, ಕಟ್ಟ ಕಡೆಗೆ ನಾವು ಯೇಸು ಕ್ರಿಸ್ತನೇ ನನ್ನ ಯಜಮಾನ, ಆತನೇ ಪ್ರಭು, ರಕ್ಷಕ ಮಾತ್ರ ಅಲ್ಲ, ಆತ ನನ್ನ ಯಜಮಾನ, ನನ್ನ ಪ್ರಭು ಎಂಬುದಾಗಿ ನಾವು ನಂಬಿ ಒಪ್ಪಿಕೊಂಡು ಆತನನ್ನು ನಮ್ಮ ಯಜಮಾನ, ನಮ್ಮ ಆಡಳಿತಗಾರ ಎಂಬುದಾಗಿ ನಾವು ಸ್ವೀಕರಿಸಿದ ಹೊರತು ನಮಗೆ ಹತೋಟಿ ಇಲ್ಲ, ನಮಗೆ ಆ ಹಿಡಿತ ಇಲ್ಲ. ಆ ಸ್ವಯಂ ನಿರ್ಣಯ ಬರುವುದು ಆನಂತರವೇ ಬಹಳ ಮುಖ್ಯ. ಹೌ ಕ್ಯಾನ್ ಎ ಮಾಸ್ಟರ್ ಆಫ್ ಮೈ ಲೈಫ್ come about? How can you say, how can I say I am a master of my life? No one can be master of his life or her life until one asks Jesus, not only to be the Savior, but Jesus to be the Master and Lord of our lives. It is only Jesus Christ who gives us that self-control, the ability to avoid, choose what to choose or what not to choose. That discretion only He can give. ನಿಮ್ಮ ನನ್ನ ದೇಹಕ್ಕೆ, ಆತ್ಮಕ್ಕೆ, ಪ್ರಾಣಕ್ಕೆ, ಎಲ್ಲ ಚೇತನಗಳಿಗೆ ನಾವೇ ನಾಯಕರಾಗಿರಲಿಕ್ಕೆ, ನಾವೇ ಯಜಮಾನರಾಗಿರಲಿಕ್ಕೆ ಒಂದೇ ಒಂದು ಷರತ್ತಿದೆ, ಒಂದೇ ಒಂದು ಕರಾರಿದೆ. ಏನಂದರೆ ಅದನ್ನು ನಾವು ಗಲಾತ್ಯ 2:20 ಓದ್ತೇವೆ. ಗಲಾತ್ಯ 2:20, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಇದೇ ಷರತ್ತು. ನಾನು ಸ್ವತಂತ್ರವಾಗಿರಬೇಕಾದ್ರೆ, ನನಗೆ ನನ್ನ ಮೇಲೆ ಹತೋಟಿ ಇರಬೇಕಾದ್ರೆ ನಾನು ಕ್ರಿಸ್ತನಲ್ಲಿರಬೇಕು. ಯಾಕಂದರೆ ನಾನು ಸತ್ತಿದ್ದೇನೆ ಯೇಸು ಕ್ರಿಸ್ತನೊಂದಿಗೆ. ನನ್ನಲ್ಲಿ ಜೀವಿಸುವವನು ಆ ಸ್ವತಂತ್ರವುಳ್ಳ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರ. ಇದೇ ಹತೋಟಿಯ ರಹಸ್ಯ, ಇದೇ ಸ್ವಯಂ ನಿಯಂತ್ರಣದ ರಹಸ್ಯ, ಇದೇ ಗುಪ್ತವಾದ ಗುಟ್ಟು. ಅನೇಕರಿಗೆ ಗೊತ್ತಿಲ್ಲ ಇದು. ಯಾಕೆ ನನ್ನಲ್ಲಿ ಅಸಮಾಧಾನ, ಯಾಕೆ ನನ್ನಲ್ಲಿ ಸೋಲು, ನಿರಾಶೆ, ನಿರ್ಗತಿ, ಯಾಕೆ? ಗುಟ್ಟು ಗೊತ್ತಿಲ್ಲ, ರಹಸ್ಯ ಗೊತ್ತಿಲ್ಲ. ಕ್ರಿಸ್ತನ ಮೂಲಕ, ಆತನ ನಾಯಕತ್ವದಲ್ಲಿ ನನಗೆ ಹಿಡಿತ, ನನಗೆ ಹತೋಟಿ ಉಂಟು. You are not the master of your body, soul and spirit. And you are not the master of all that you possess, regardless of what it is. And if you want to be master of yourself, there is only one way. If you want to be the captain and the Lord of your life, there is only one condition. Paul spells it out in Galatians 2:20. He says, I have been crucified with Christ. It is no longer I who live, but Christ, Jesus, lives in me. This is the secret. Under Jesus Christ's lordship alone, you and I can be free. I have all my controls in order.
when I am controlled by Jesus Christ. He is not only the Savior, deliverer of my life, but He is the Master. He is the Lord. He is the one who controls my life. ಈ ಉತ್ತೇಜನ ಕೇವಲ ಯವನಸ್ಥರಿಗೆ ಮಾತ್ರ ಅಲ್ಲ, ಬದಲಿಗೆ ಎಲ್ಲ ವಿಶ್ವಾಸಿಗಳಿಗೆ, ನಿಮಗೆ ಮತ್ತು ನನಗೆ ಅನ್ವಯಿಸುವಂಥದ್ದಾಗಿದೆ. ದಿಸ್ ಎಕ್ಸಾರ್ಟೇಷನ್ ಇನ್ ವರ್ಸ್ 6 ಈಸ್ ನಾಟ್ ಜಸ್ಟ್ ಫಾರ್ ಯಂಗ್ ಪೀಪಲ್, ಬಟ್ ಇಟ್ ಈಸ್ ಫಾರ್ ಯು ಆ್ಯಂಡ್ ಮೀ, ಫಾರ್ ಆಲ್ ಪೀಪಲ್ ಹೂ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್. 7-8 ವಚನಗಳ ವಿಧಾನ, ರೂಪ ಥಟ್ಟನೆ ಬದಲಾವಣೆ ಆಗ್ತದೆ. ಯಾಕೆ ಹೀಗಾಯಿತು ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. ಏನು ನೋಡಿ, 7ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದ ಸ್ವಸ್ಥ ಬುದ್ಧಿ ಇರಬೇಕು. ಯವನಸ್ಥರ ಬಗ್ಗೆ ಮಾತನಾಡ್ತಾ ಇರುವಾಗ ಥಟ್ಟನೆ ಪೌಲನ ಏನು ಮಾಡ್ತಾನೆ, ನೀನು ತೀತನ ಬಗ್ಗೆ ಮಾತನಾಡ್ತಾ ಇದ್ದಾನೆ. When we come to verse 7 and 8, it looks like an abrupt interruption. He has been talking about young people, encouraging them, but in verse 7 he says, but you, Titus, show yourself. He's talking to Titus. Does it look like an interruption or a shift from the pattern on thinking of his teaching? It is intentional. ಇದು ಒಂದು ಬದಲಾವಣೆ ಆದದ್ದು ಬೇಕಾಗಿ, ಅರ್ಥಪೂರ್ವಕವಾಗಿಯೇ ಹೊರತು ಒಂದು ಅಕಸ್ಮಿತವಾಗಿ ಆಗಲಿಲ್ಲ. ಏನು ಕಾರಣ? ಮೊದಲನೇದಾಗಿ, ತೀತನು ಯವನಸ್ಥನಾಗಿದ್ದ. ನೀನು ಮಾಡುವ ಉಪದೇಶದಲ್ಲಿ, ಅಂದರೆ ನೀನು ಯವನಸ್ಥನು, ತೀತನು ಯವನಸ್ಥನಿದ್ದ. ಯವನಸ್ಥರಿಗಿರುವಂಥ ಎಲ್ಲ ಬೋಧನೆಗಳು, ಗುಣಲಕ್ಷಣಗಳು ತೀತನಿಗಿತ್ತು. ತನಗೂ ಅಗತ್ಯ, ತನಗೂ ಅನ್ವಯಿಸುತ್ತೆ ಎಂಬುದನ್ನು ಪೌಲನು ತೀತನಿಗೆ ತಿಳಿಸ್ತಿದ್ದಾನೆ ಇಲ್ಲಿ. ಟೈಟಸ್ ಈಸ್ ಒನ್ ಆಫ್ ದಿ ಯಂಗರ್ men, as we read in verse 7 and 8. Show yourself in all respects to be a model of good works. You are a young man. Show it to the other young men as a model in all good works. It applies to Titus as well as to all the young people. ಎರಡನೇದಾಗಿ, ಯವನಸ್ಥನು ಮಾತ್ರ ಅಲ್ಲ, ತೀತನು ಯವನಸ್ಥ ಸೇವಕನಾಗಿದ್ದ. ಆದ್ದರಿಂದ ಅವನು ಹೇಳ್ತಾನೆ 7ನೇ ವಚನದಲ್ಲಿ, ನಿನ್ನ ಮಾದರಿ, ನೀನೊಂದು ಆದರ್ಶ ವ್ಯಕ್ತಿಯಾಗಿರುವುದು ಬಹಳ ಅಗತ್ಯ ಎಂಬುದಾಗಿ ಪೌಲನ ಉದ್ದೇಶ ಆಗಿತ್ತು. ನೀ ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನೇ, ಯವನಸ್ಥರು ನಿನ್ನ ನೋಡ್ತಾರೆ, ತೀತನೇ ಮಾದರಿ ಆಗಿರು. ಇದೇ ಪೌಲನ ಉದ್ದೇಶ. Now, not only was Titus a young man, but he was also a young minister, maybe an evangelist or a pastor. He was servant of God, and Titus, to fulfill what is said in verses 7 and 8 is important. What he says is, and sound speech that cannot be condemned, so that an opponent may be put to shame. Be a model of good works. And in your teaching and works, be a model. And this was the reason for the shift. ಪೌಲನ ಬಗ್ಗೆ ಯವನಸ್ಥರಿಗಿದ್ದಂಥ ಅಪೇಕ್ಷೆ ಏನಾಗಿತ್ತು? ನೀವು ಯವನಸ್ಥರ, ನಿಮ್ಮ ಬಗ್ಗೆ ಪೌಲನ ಅಪೇಕ್ಷೆ ಏನು? ಮೊದಲನೇದಾಗಿ, ಮಾದರಿ, ಆದರ್ಶ ವ್ಯಕ್ತಿಯಾಗಿರಬೇಕು. ತೀತನಿಗೆ ಹೇಳ್ತಾನೆ, ನೀನು ಒಂದು ಮಾದರಿಯಾಗಿರು ಯವನಸ್ಥರಿಗೆ. ಯವನಸ್ಥರೇ, ನಿಮ್ಮ ಬಾಳು ಒಂದು ಮಾದರಿಯ ಬಾಳೋ ಆಲೋಚನೆ ಮಾಡಿ. ಎಲ್ಲ ಯವನಸ್ಥರು
ಎರಡನೇದಾಗಿ ಸತ್ಕಾರ್ಯಗಳನ್ನು ಮಾಡುವವರಾಗಿದ್ದೀರಾ, ಮಾದರಿ. The first requirement for Titus as a young man was to be a role model. Titus, you are a young man. All the young people are looking at you. You are a young man. Are you a role model for somebody else? It's very important. Not just for Titus, but for you as a young person. Secondly, he says, be a model in good works. Good works. Is your work acceptable to the family, to the church, and finally to God? Titus, be a model in good works to all young people. And ಮೂರನೇದಾಗಿ ಯಥಾರ್ಥತೆ. ನಿನ್ನ ಉಪದೇಶ ಸತ್ಕಾರ್ಯದಲ್ಲಿ ಮಾಡುವುದಕ್ಕೆ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶ ಯಥಾರ್ಥವಾಗಿರಬೇಕು. ಯಥಾರ್ಥತೆ. ಉಪದೇಶ ತೀತನಿಗೆ ಹೇಳ್ತಾನೆ, ನಿನ್ನ ಉಪದೇಶ ಯಥಾರ್ಥತೆಯಾಗಿರಲಿ. ನಿನ್ನ ವೈಯಕ್ತಿಕ ಜವಾಬ್ದಾರಿಕೆಯಲ್ಲಿ ಯಥಾರ್ಥತೆ ಇರಲಿ. ಹೇಗೆ ಪ್ರಾರಂಭ ಮಾಡಿದಾರೆ? ನೀನಾದರೋ ಅಂದರೆ ಯವನಸ್ಥನೇ, ತೀತನೇ, ನೀನು ಸೇವಕನಾಗಿದ್ದೆ. ಯಥಾರ್ಥತೆ ಅಗತ್ಯ. ಥರ್ಡ್ ಥಿಂಗ್ ಹಿ ಸೇಸ್, ಯು ಬಿ ಎ ಮ್ಯಾನ್ ಆಫ್ ಇಂಟೆಗ್ರಿಟಿ ಇನ್ ಯುವರ್ ಟೀಚಿಂಗ್. ಇನ್ ಯುವರ್ ಟೀಚಿಂಗ್ ಶೋ ಇಂಟೆಗ್ರಿಟಿ, faithfulness. Is it according to God's word? Be faithful in your teachings and in your work. Finally, ಅಂತ ಕಡೆಯದಾಗಿ ಹೇಳ್ತಾನೆ, ಯಾಕೆ ನೀನು ಗೌರವವಾಗಿರಬೇಕು? ಗೌರವ ಅಗತ್ಯ ಯಾಕೆ? 7ನೇ ವಚನದ ಕಡೆ ಭಾಗ ನೋಡು. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ನೀನು ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥವೂ ಗೌರವವೂ ಆಕ್ಷೇಪಣೆಗೆ ಆಸ್ಪದವಿಲ್ಲದಂತೆಯೂ ಸ್ವಸ್ಥ ಬುದ್ಧಿ ಇರಬೇಕು. ಗೌರವ ಬೇಕು ಅಂದರೆ ಏನರ್ಥ? ಗೌರವ ಅಂದರೆ ಅಂಗೀಕಾರ ಇತರರಿಂದ. ಇತರರು ಯವನಸ್ಥರೇ ನಿಮ್ಮನ್ನು ನೋಡುವಾಗ ಗೌರವಿಸ್ತಾರ ಅಂದರೆ ಅಂಗೀಕರಿಸ್ತಾರ, ಮರ್ಯಾದೆ ಕೊಡ್ತಾರ, ಮಾನ್ಯತೆ ಉಂಟಾ? ಏಳನೇ ವಚನದಲ್ಲಿ ಹೇಳ್ತಾನೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಈಸ್, ಹಿ ಸೇಸ್ dignity. And in your teaching show integrity and dignity. Young people, when others look at you, do they look at you as a man or a young man or a young lady with dignity? It's important. When others look at you, young people, they should look at you with dignity. What is dignity? Unobjectionable, wholesome, a life which is wholesome, acceptable to God. ಏನು ಅಂತ್ಯದಲ್ಲಿ ಏನಕ್ಕೆ? ಯಾಕೆ ಅಂದರೆ 7ನೇ 8ನೇ ವಚನ, ಆಗ, ಯಾವಾಗ? ನಿನ್ನಲ್ಲಿ ಯಥಾರ್ಥತೆ, ನಿನ್ನಲ್ಲಿ ಬೋಧನೆಯಲ್ಲಿ ಸೌಮ್ಯತೆ, ನಿನ್ನ ನಂಬಿಕೆಯಲ್ಲಿ ಸ್ಥಿರತೆ, ಇದೆಲ್ಲ ಇದ್ದರೆ ಆಗ 7ನೇ ವಚನ 8ನೇ ವಚನ, ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿರುವುದಿಲ್ಲ. ಆಗ ಅಂದರೆ ಯಾರು ನೋಡಿ, 16ನೇ ವಚನದಲ್ಲಿ 1ನೇ ಅಧ್ಯಾಯ ಈಗ ಓದ್ತೇವೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಕಾರ್ಯ, ಯವನಸ್ಥರೇ, ವಿಶ್ವಾಸಿಗಳೇ, ನಾವು ಹೇಳ್ತೇವೆ ನಮ್ಮ ಕಾರ್ಯ ಏನಾಗಿದೆ. ಸ್ವಾರ್ಥ ನೋಡಬೇಕು, ಕೇಳಬೇಕಲ್ಲ. ವಾಟ್ ಈಸ್ ದ ರಿಸಲ್ಟ್ ಆಫ್ ಆಲ್ ದಿಸ್? ಹ್ಯಾವಿಂಗ್ ಫೇತ್, having integrity, having honesty, having acceptability and dignity. The result is, what are you? Verse 8 he says,
so that an opponent may be put to shame, having nothing to say evil against you. Young people, watch your lives, guard your lives, so that your opponent is watching. Let them not say anything evil, because they will want to see the gospel in your life that is lived. They have heard it time and again. They will see. ನಮ್ಮ ಜೀವನದಲ್ಲಿ, ನಮ್ಮ ಬಾಳಿನಲ್ಲಿ ಸುವಾರ್ತೆ ಎದ್ದು ಕಾಣ್ತದ? ಗಂಭೀರತೆ, ಮಾನ್ಯತೆ ಉಂಟ? ನಮ್ಮನ್ನು ಅಂಗೀಕರಿಸ್ತಾರ? ಯವನಸ್ಥರೇ, ವಿಶ್ವಾಸಿಗಳೇ, ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಬಹಳ ತೀವ್ರವಾದಂಥ ಬೋಧನೆಯನ್ನು ಕೇಳಿದ್ದೇವೆ ಪೌಲನಿಂದ, ತೀತನಿಂದ. ನಮ್ಮಲ್ಲಿ ಅನೇಕರು ಯವನಸ್ಥರಿದ್ದಾರೆ, ಅನೇಕ ಸೇವಕರಿದ್ದಾರೆ, ಅನೇಕ ಬೋಧಕರಿದ್ದಾರೆ, ಅನೇಕ ವಿಶ್ವಾಸಿಗಳಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ನಿನ್ನ ಸುವಾರ್ತೆ ಎದ್ದು ಕಾಣುತ್ತಾ ಇದೆಯಾ ಎಂಬ ಪ್ರಶ್ನೆ ಪೌಲನದು. ನಾವು ದೇವರನ್ನು ಅರಿತಿದ್ದೇವೆ ಎಂಬುದಾಗಿ ಹೇಳಿ ನಮ್ಮ ಕಾರ್ಯಗಳು ಅದನ್ನು ನಿರಾಕರಿಸಿದರೆ ಪ್ರಯೋಜನವಿಲ್ಲ ಎಂಬುದಾಗಿ 1:16 ಪೌಲನು ಹೇಳಿದ. ನಮ್ಮನ್ನು ಕ್ಷಮಿಸಿ, ಬದಲಾವಣೆ ಮಾಡಿ, ಕ್ರೈಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿದ್ದುಕೊಂಡು ನೀನು ಕೊಟ್ಟಿರುವ ಸ್ವತಂತ್ರದಲ್ಲಿ ನಾವು ಮುಂದೆ ಹೋಗುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.